ಕೋಳಿ ರೆಡಿ ಆಗ್ತಾ ಇದೆ. ಕೋಳಿ ಇನ್ನೇನು ಸುಡ್ತವ್ರು ಇಲ್ಲಿ. ನೆಕ್ಸ್ಟ್ ಇನ್ನೇನು ಮಸಾಲೆ ಹಾಕಿ ರೆಡಿ ಮಾಡ್ತಾರಲ್ಲ. ರಾಕಿ ಬಾಯಿ ಸುಡ್ತವ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ನಮ್ಮ ಜೊತೆ ಪ್ರಶಾಂತ್ ಅವರು ಇದ್ದಾರೆ. ಸೊ ಮಸಾಲೆ ಏನೇನು ಹಾಕಿದ್ದೀರಾ ಸರ್ ಇದಕ್ಕೆ? ಮಸಾಲೆ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ, ಓಕೆ, ಅರಿಶಿನ, ಓಕೆ, ಆಮೇಲೆ ಪೆಪ್ಪರ್ ಪೌಡ್ರು, ಚಿಕನ್ ಮಸಾಲ, ಗರಂ ಮಸಾಲ, ಕೋಳಿ ಮೊಟ್ಟೆ, ಆಮೇಲೆ ನಿಂಬೆಹಣ್ಣು, ಮೊಸರು ಏನಾರು ಹಾಕಿದ್ದೀರಾ? ನಿಂಬೆಹಣ್ಣು ಹಾಕಿದ್ದೀವಿ. ಮೊಸರು ಹಾಕಿಲ್ಲ, ವಿತೌಟ್ ಮೊಸರು. ಮತ್ತೆ ಗೀ ಹಾಕಿದ್ದೀವಿ. ಆಮೇಲೆ ಲೈಟಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ. ಸೊ ಹೊಸ ಸ್ಟೈಲಾಗಿ ಮಾಡ್ತಾ ಇದ್ದೀವಿ, ನೋಡೋಣ. ಎಲ್ಲ ಕಡೆ ನಾನು ರೆಸ್ಟೋರೆಂಟಲ್ಲಿ ನೋಡಿದ್ದೀನಿ, ಅದು ರೌಂಡಾಗಿ ಇಟ್ಬಿಟ್ಟು ಬೇಯಿಸೋದು ನೋಡಿದ್ದೀನಿ. ಇಲ್ಲಿ ನೀವು ಯಾಕೆ ಫ್ಲಾಟ್ ಆಗಿ ಮಾಡ್ತಾ ಇದ್ದೀರಾ? ಏನು ಅದು ಮಿಷನರೀಸ್, ಇದು ನ್ಯಾಚುರಲ್ ಹಳ್ಳಿಯಲ್ಲಿ ಮಾಡ್ತಾ ಇರೋದು. ಇದು ಹಳ್ಳಿ ಸರ್, ಅದು ಸಿಟಿ. ಹಳ್ಳಿಲಿ ಹಳ್ಳಿಗೂ ಸಿಟಿಗೆ ಏನು ವ್ಯತ್ಯಾಸ ಸರ್? ನಮ್ಮ ಕಡೆ ಲೈಫ್ ಇಲ್ಲ. ನನ್ನ ಮೇಲೆ ಹಣೆ ಇಟ್ಟಳು. ಸಿಟಿಗಳ ಲೈಫ್ ಇದೆ, ನಮ್ಮ ಕಡೆನೇ ಜಾಸ್ತಿ. ಆದ್ರೂ ಸರ್ ಜನ ಹೇಳ್ತಾರೆ ಹಳ್ಳಿ ಕಡೆ ಇರೋರೆ ನೆಮ್ಮದಿಯಾಗಿರೋದು ಅಂತ. ಹೌದಾ? ನಮ್ದಾಗಿದ್ದೀವಿ, 99% ನಮ್ದಾಗಿದ್ದೀವಿ. ಹೌದು, ನಮ್ಮ ಹಳ್ಳಿ ಲೈಫ್ ಇದೆ, ನಮ್ಮ ಕತೆ ಸಾಕು. ಹಳ್ಳಿ ಲೈಫೇ ಗೋಲ್ಡನ್ ಲೈಫ್. ಹೌದು ಸರ್, ಹೌದು. 100%. ಈ ಥರ ಎಲ್ಲ ನಾವು ಸಿಟಿಲಿ ಮಾಡ್ಕೊ ತಿನ್ನಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ನೀವು ಬಾರ್ಬಿಕ್ಯೂ ನೇಷನ್ಗೆ ಹೋಗ್ತಿರಲ್ಲ, ಈ ಥರ ಸುತ್ಕೊಂಡು ತಿನ್ನಕ್ಕೆ. ಬಾರ್ಬಿಕ್ಯೂ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಎಲ್ಲ ಹೋಗ್ತಿರಲ್ಲ, ನಾವಿಲ್ಲೇ ಬಾರ್ಬಿಕ್ಯೂ, ಇದೇ ಬಾರ್ಬಿಕ್ಯೂ ನಮಗೆ ಹಳ್ಳಿಲಿ. ಇಲ್ಲಿ ಒಬ್ರು ಎಲೆ ಮರೆ ಕಾಯ್ದಾರೆ ಒಬ್ರು ಸೈಡಲ್ಲಿ. ಇವ್ರದ್ದು ತುಂಬಾ ಪಾತ್ರವಿದೆ ಇದರಲ್ಲಿ. ಬೆಂಕಿಲ್ಲ ಅಂದ್ರೆ ನಾವು ಇದೆಲ್ಲ ಮಾಡೋಕ್ಕಾಗಲ್ಲ. ಇಷ್ಟು ನೀಟಾಗಿ ನಮಗೆ ಸೆಟಪ್ ಮಾಡಿಕೊಟ್ಟಿದ್ದಾರೆ ನಮ್ಮ ರಾಕೇಶ್ ಅವರು. ಅವ್ರಿಗೊಂದು ಕೃತಜ್ಞತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಬೇಕೇ ಬೇಕು. ಉಂಡೆ ಕೋಳಿ ರೆಡಿ ಆಗ್ತಾ ಇದೆ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ. ನೋಡ್ಬೇಕು ಹೆಂಗಿರುತ್ತೆ ಲಾಸ್ಟಲ್ಲಿ ಒಂದು ಟೇಸ್ಟ್. ಇವಾಗ ಸೆಕೆಂಡ್ ಲೆವೆಲ್ ಆಫ್ ಮ್ಯಾರಿನೇಷನ್ ನಡೀತಾ ಇದೆ. ಫಸ್ಟ್ ಸುಟ್ಟಿ, ಆಮೇಲೆ ಇವಾಗ ತಿರ್ಗಾ ಇನ್ನೊಂದು ಸತಿ ಮಸಾಲೆ ಹಾಕಿ ಇನ್ನೊಂದು ರೌಂಡು ಕೆಂಡಕ್ಕೆ ತೋರಿಸಿದ್ರೆ ಆಮೇಲೆ ಟೇಸ್ಟ್ ಲಾಸ್ಟಲ್ಲಿ ಹೇಳ್ತೀನಿ ಹೆಂಗಿದೆ ಅಂತ. ನಮ್ಮ ಬಾಸ್ ಮಾಡಿರೋದು. ಮುಂಚೆ ನೆನ್ಬಿಟ್ಟು ಒಂದ್ಸರಿ ಲೆವೆಲಲ್ಲಿ ಕಳಾಸಿ ಪಲ್ಯ ಚಾಕ್ನ ಟ್ರೈ ಮಾಡ್ತಾ ಇದ್ದೀರಿ. ಲಿವರು, ಗಿಝರ್ಡು, ಬೋಟಿ ಕಾಲು ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು ಹಂಗೆ. ಸೊ ಪೀಸ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಫೈನಲ್ ಆಗಿ ರೆಡಿ ಆಗಿದೆ ಒಂದು ಗ್ರಿಲ್ಲು. ನೋಡೋಣ ಹೆಂಗಿದೆ ಅಂತ. ಪೀಸ್ ಎಲ್ಲ ಸಖತ್ತಾಗಿ ರೋಸ್ಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಒಳ್ಳೆ ಟೆಕ್ಸ್ಚರ್ ಬಂದಿದೆ. ಲಾಸ್ಟಲ್ಲಿ ಒಂದು ಗೀ ಹಾಕಿದ್ರು, ಅದ್ರ ಒಂದು ಫ್ಲೇವರ್ ಮಾತ್ರ ಚೆನ್ನಾಗಿ ಬರ್ತಾಯಿದೆ ಲಾಸ್ಟಲ್ಲಿ. ಇದಕ್ಕೊಂದು ಚಟ್ನಿ ಇದ್ದರೆ, ಇದು ಪುದೀನ ಚಟ್ನಿ ಇನ್ನೂ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಟೈಮ್ ಅದೊಂದು ರೆಡಿ ಮಾಡಿಕೊಂಡು ಒಂದು ಗ್ಲಿಮ್ಸ್ ಹಾಕ್ಬೇಕು ಅದೊಂದು. ಅದ್ಭುತ.